ಅಶೋಕ್ ಅವರು ಆರೋಪ ಮಾಡ್ತಾ ಇರೋದು ಸರ್, ಈ ಭೂಮಿನ ಲೇಔಟ್ ಮಾಡ್ತಾರೆ, ಆದರೆ ಅದನ್ನ ಇನ್ವೆಸ್ಟ್ಮೆಂಟ್ ಪರ್ಪಸ್ ಎಷ್ಟೇ ತಗೊಳ್ತಾರೆ ಹೊರತು ಯಾರು ವಾಸಕ್ಕೆ ಬಂದಿರಲ್ಲ. ಅಟ್ಲೀಸ್ಟ್ ರೈತರಾದರೂ ಇಲ್ಲಿ ಉಳುಮೆ ಮಾಡ್ಕೊಂಡಿದ್ದಾರೆ. ಆಯ್ತು, ಅವ್ರಿಗೆ ಅವ್ರ ಸರ್ಕಾರ ಇದ್ದಾಗಲೇ ಆ ಪರಿಜ್ಞಾನ ಇರಬೇಕಾಗಿತ್ತಲ್ಲ. ನಾವು ಹೋರಾಟ ಮಾಡಿದಾಗ ಅವರು ಅದಕ್ಕೆ ನಂಗೆ ಸ್ಪಂದಿಸ್ಬೋದಾಗಿತ್ತಲ್ಲ ನಮಗೆ. ಅಶೋಕ್ ಅವರು ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗವ್ರೆ ಅಂತ ಮಾತಾಡ್ತವ್ರು ಅಷ್ಟೇ. ಸಿದ್ದರಾಮಯ್ಯವ್ರು ಮುಖ್ಯಮಂತ್ರಿ ಆಗಿದ್ದಾಗ ಅವ್ರು ತುಟಿನೇ ಬಿಚ್ಚಲಿಲ್ಲ. ಸಿದ್ದರಾಮಯ್ಯವ್ರು ಮುಖ್ಯಮಂತ್ರಿ ಆಗಿದ್ದಾಗ ಅಶೋಕ್ ಅವ್ರು ತುಟಿನೇ ಬಿಚ್ಚಲಿಲ್ಲ ಈ ವಿಚಾರವಾಗಿ. ಅನೇಕ ಜನ ಬೆಳಗಾಂನಲ್ಲಿ ಹೋಗಿ ಇಲ್ಲಿರ್ತಕ್ಕಂಥ ರೈತರು ರೈಸ್ ಮಾಡಬೇಕು ಅಂದಾಗೂ ರೈಸ್ ಮಾಡಲಿಲ್ಲ ಅಶೋಕ್ ಅವರು. ಇದು ನನ್ನ ಪ್ರಾಮಾಣಿಕವಾದಂಥ ಹೇಳಿಕೆ. ಬೆಳಗಾಂ ಸೆಷನ್ನಲ್ಲಿ ರೈಸ್ ಮಾಡಿ ನೀವು ನಮ್ಮ ಪರವಾಗಿ ಅಂದಾಗ ಒಬ್ರು ಹೋಗಿ ಅಶೋಕ್ ಅವ್ರ ವಿರೋಧ ಪಕ್ಷದ ನಾಯಕರು ರೈಸ್ ಮಾಡಲೇ ಇಲ್ಲ. ಅಲ್ಲ, ಅದಕ್ಕೆ ಕ್ಲಾರಿಫಿಕೇಶನ್ ಕೊಟ್ಟರು ಸರ್. ಏನಂತ ಹೇಳಿದ್ರು ಉತ್ತರ ಕರ್ನಾಟಕದ ಭಾಗದ ಇದರಲ್ಲಿ ಮಾತ್ರ ಅಲ್ಲಿ ಮಾಡೋದು ಏನು ಹಂಗಾದ್ರೆ ಅಲ್ಲ. ಈಗ ನೆಕ್ಸ್ಟ್ ಮಾತಾಡ್ತೀವಿ ಕೇಳಿ, ಉತ್ತರ ಕರ್ನಾಟಕದ ಭಾಗದ ಸಮಸ್ಯೆ ಜೊತೆಗೆ ಇದು ಒಂದು ಸಮಸ್ಯೆ, ರೈತರ ಸಮಸ್ಯೆ ಅಲ್ವಾ. ಏನಲ್ಲಿ ಯಾರು ಅಡ್ಡಾಕೊಂಡ್ಬಿಡ್ತಿದ್ರೆ ಇವ್ರನ್ನ ಎತ್ಕೋಬೇಡಿ ಅಂತ ಆಯ್ತು. ಇಲ್ಲಿ ಸೆಷನ್ ಆಯ್ತಲ್ಲ, ಅಲ್ಲಿ ಬೆಳಗಾಂ ಆದ್ಮೇಲೆ ಇಲ್ಲಿ ಸಿದ್ದರಾಮಯ್ಯವ್ರ ಕಾಲದಲ್ಲಿ ಸೆಷನ್ ಆಯ್ತಲ್ಲ, ನಂತರ ಅವಾಗ ಎತ್ಕೋಬೋದಾಗಿತ್ತಲ್ಲ. ಬನ್ರಯ್ಯ ನೆಕ್ಸ್ಟ್ ಸೆಷನ್ ನಾನು ಎತ್ಕೋತೀನಿ ಅಂತ. ಸೆಷನ್ ಆಗಿಲ್ವ? 2 ಸೆಷನ್ ಆಯ್ತು. ಬೆಳಗಾಮಿಂದ ಬಂದ್ಮೇಲೆ 2 ಸೆಷನ್ ಆಯ್ತಲ್ಲ. ಗವರ್ನರ್ ಸೆಷನ್ ಆಯ್ತು, ಬಡ್ಜೆಟ್ ಸೆಷನ್ ಆಯ್ತು. ತಗೋಬೋದಾಗಿತ್ತಲ್ಲ ಅವ್ರಿಗೆ ಇಚ್ಛಾಶಕ್ತಿ ಇದ್ದಿದ್ರೆ. ಬಟ್ ಈಗ ರೈತರೆಲ್ಲ ಕೊಡಲ್ಲ ಅಂತಿದಾರಲ್ಲ ಸರ್, ಮತ್ತೆ ಏನ್ ಸರ್ ಅವ್ರನ್ನ ಮನವರಿಸ್ತೀರಾ? ನೋಡಿ, ಅದರಲ್ಲಿ ಬೇಕು ಅನ್ನೋರು ಇದ್ದಾರೆ, ಬೇಡ ಅನ್ನೋರು ಇದ್ದಾರೆ. ಬೇಕು ಅನ್ನೋರೆಲ್ಲ ನಮಗೆ ಬೇಕು, ಅರ್ಜೆಂಟ್ ದುಡ್ಡು ಕೊಡಿ ಅಂತ ಅವರು ಏನೋ ನಾಳೆ ನಾಡ್ದೇನೋ ಪ್ರೊಟೆಸ್ಟ್ ಮಾಡ್ತಾರಂತೆ. ನಮ್ಗೆ ದುಡ್ಡು ಬೇಕು, ನೀವು ಅರ್ಜೆಂಟ್ ದುಡ್ಡು ಕೊಡಿ, ನಿಮ್ಮ ಕಿತ್ತಾಡ್ದಲ್ಲಿ ನಮ್ಮನ್ನ ಹಾಳು ಮಾಡಬೇಡಿ ಅಂತೇಳಿ ಅವರು ಕೂಡ ನೋಡಿ. ಇದು ಕೊಡಪ್ಪ ಇಲ್ಲಿದು ನೋಡಿ, ಯಡಿಯೂರಪ್ಪನವ್ರನ್ನ ಭೇಟಿ ಮಾಡಿರೋದು ನಾನು ಅವತ್ತು MLA ಆಗಿರಲಿಲ್ಲ. ಅವತ್ತು ದಯಮಾಡಿ ಇದನ್ನು ನೋಡ್ಬೇಕು ತಾವೆಲ್ಲ. ವಿಜೇಂದ್ರ ಅವ್ರು ನಮ್ಮನ್ನು ಪಕ್ಕದ ರೂಮಿಗೆ ಕರ್ಕೊಂಡೋಗಿ ಏನು ಮಾತಾಡಿದ್ರು ಅಂತ ವಿಜೇಂದ್ರ ಅವ್ರು ಆತ್ಮಾವಲೋಕನ ಮಾಡ್ಕೋಬೇಕು. ಇದು ಯಡಿಯೂರಪ್ಪನವ್ರನ್ನ ನಾವೇ ಭೇಟಿ ಮಾಡಿದ್ದು. ಅವಾಗ 1,000 ಎಕರೆ ಇಲ್ಲಿ ಅಕ್ವೈರ್ ಮಾಡಿದ್ರಲ್ಲ, ಅವಾಗ ನಾವೇ ಭೇಟಿ ಮಾಡಿದ್ದು. ಇದನ್ನು ಅವತ್ತೇ ಇವರೆಲ್ಲ ಕರೆದು ಯಡಿಯೂರಪ್ಪನವರು ವಿಜೇಂದ್ರ ಅವ್ರಿಗೆ ಅಷ್ಟೊಂದು ನಮ್ಮ ರೈತರ ಬಗ್ಗೆ ಕಾಳಜಿ ಇದ್ದಿದ್ರೆ, ಕಳ್ಕಳಿ ಇದ್ದಿದ್ರೆ, ಬಿಡ್ರಯ್ಯ ನಾನು ಯಡಿಯೂರಪ್ಪನವ್ರಿಗೆ ಬಿಡಿಸ್ತೀನಿ ಅಂತ ಒಂದು ಮಾತು ಹೇಳ್ಬಿಟ್ಟಿದ್ರೆ ಮುಗ್ದೋಯ್ತಿತ್ತು. ಇದೊಂಥರ ಏನಂದರೆ ಅವಕಾಶವಾದಿ ರಾಜಕಾರಣ ಥರ ಮಾತಾಡ್ತಕ್ಕಂಥದ್ದು. ಎಲ್ಲಿ ಅವಕಾಶ ಸಿಗ್ತದೋ ಅಲ್ಲಿ ಉಪಯೋಗಿಸ್ಕೋಬೇಕು ಅಂತಕ್ಕಂಥ ತೀರ್ಮಾನ ಇರ್ತಕ್ಕಂಥದ್ದು. ಅದರಿಂದ ಈಗ ಯಾರು ಬೇಡ ಅಂತಾರೋ ಅವ್ರನ್ನ ಮನವೊಲಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀವಿ ರೈತರಿಗೆ. ಮೆಜಾರಿಟಿ ಜನ ಒಪ್ಪಿದ್ದಾರೆ. ಮೆಜಾರಿಟಿ ಜನಕ್ಕೆ ಏನಾಗಿದೆ ಅಂದರೆ ರೆಡ್ ಝೋನ್ ಆಗಿದೆ. ನಾವು ನಮ್ಮ ಮಕ್ಳಿಗೊಂದು ವಿದ್ಯಾಭ್ಯಾಸ ಕೊಡೋಕ್ಕಾಗ್ತಾ ಇಲ್ಲ, ಮತ್ತು ಅಲ್ಲಿ ಏನು ಕೂಡ ಮಾಡಲಿಕ್ಕಾಗಲ್ಲ. ಅವ್ರಿಗೇನಾಗ್ತದೆ, ಮದುವೆ ಮಾಡುವಂಥ ಸಂದರ್ಭದಲ್ಲಿ ಏನಾರು ಮಾರಬೇಕು ಅಂತಂದರೆ ಕೇವಲ 50 ಲಕ್ಷಕ್ಕೆ ಕೊಡಿ ಅನ್ನೋದು, ಒಂದು 80 ಲಕ್ಷಕ್ಕೆ ಕೊಡಿ ಅನ್ನೋದು, ಇದು ಅವ್ರಿಗೆಲ್ಲರಿಗೂ ಕೂಡ ದೊಡ್ಡ ತಲ್ಲವಾಗ್ಬಿಟ್ಟಿದೆ. ನಾವು ಹೇಳಿದ್ದೀವಿ ನೋಡಿ, ಇಲ್ಲೂ ಕೂಡ ಹೇಳಿದ್ದೀವಿ, ಕೆಂಪು ವಲಯದಿಂದ ಮುಕ್ತಗೊಳಿಸಿ ಅಂತ ಹೇಳಿದ್ದೀವಿ ನೋಡಿ.